ಲಕ್ಷ ಕೋಟಿ. ಚಿನ್ನದ ಬೆಲೆಯಲ್ಲಿ 8,000 ಇಳಿಕೆ. ಖುಷಿ ವಿಚಾರ. ಚಿನ್ನಾಭರಣ ಪ್ರಿಯರಿಗೆ ಗುಡ್ ನ್ಯೂಸ್. 10 ಗ್ರಾಂ ಚಿನ್ನಕ್ಕೆ 8,000 ಇಳಿಕೆ. ಚಿನ್ನದ ಬೆಲೆಯಲ್ಲಿ 8,000 ಇಳಿಕೆಯನ್ನ ಕಾಣ್ತಾ ಇದ್ದೇವೆ. ಚಿನ್ನಾಭರಣ ಪ್ರಿಯರಿಗೆ ಗುಡ್ ನ್ಯೂಸ್. ಇದು ಮದುವೆಗಳು ಮುಂಜಿಗಳು ನಡೆಯುವಂತಹ ಸಂದರ್ಭ. ಅದು ಕೂಡ ಫೆಬ್ರವರಿಯಿಂದ ಈಗಾಗಲೇ ಒಂದಷ್ಟು ಮದುವೆ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಚಿನ್ನವನ್ನ ತೆಗೆದುಕೊಳ್ಳೋದಕ್ಕೂ ಯೋಚನೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿತ್ತು. 16,000 ಇತ್ತು 1 ಗ್ರಾಂ ಚಿನ್ನಕ್ಕೆ. ಹೇಗಪ್ಪ ನಾವು ಚಿನ್ನವನ್ನ ಖರೀದಿ ಮಾಡಬೇಕು ಅಂತ ಹೇಳಿ ಜನ ಆತಂಕಕ್ಕೂ ಕೂಡ ಒಳಗಾಗಿದ್ರು. ಈ ಬಜೆಟ್ನಿಂದಾಗಿ 8,000 ಇಳಿಕೆ ಕಾಣ್ತಾ ಇದ್ದೀವಿ. ಬೆಳ್ಳಿ ಕೆಜಿಗೆ 25,000 ಇಳಿಕೆ ಕಾಣ್ತಾ ಇದ್ದೇವೆ. ನೋಡಿ, ಮನೆ ಗೃಹ ಪ್ರವೇಶ ಮಾಡಬೇಕು ಅಥವಾ ಮದುವೆ ಮುಂಜಿಗಳನ್ನ ಮಾಡಬೇಕು ಅಂತಂತಹ ಸಂದರ್ಭದಲ್ಲಿ ಒಡವೆಗಳನ್ನ ಪರ್ಚೇಸ್ ಮಾಡೋದು ಸರ್ವೇ ಸಾಮಾನ್ಯ. ಮದುವೆ ಮಾಡಬೇಕು ಅಂತಂದ್ರೆ ಅಟ್ಲೀಸ್ಟ್ ನಾವು ಒಂದು 30 ಗ್ರಾಂ ಚಿನ್ನವನ್ನಾದರೂ ತೆಗೆದುಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗ್ತೀವಿ. 3 ಗ್ರಾಂ ತಾಳಿಯನ್ನ ತೆಗೆದುಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗ್ತೀವಿ. ಯೋಚನೆ ಮಾಡಬೇಕಾಗಿತ್ತು. ಲಕ್ಷ ಹಣವನ್ನ ವ್ಯಯಿಸಬೇಕಲ್ಲಪ್ಪ ಚಿನ್ನವನ್ನ ಪರ್ಚೇಸ್ ಮಾಡೋದಕ್ಕೆ. ಆ ಚಿನ್ನ ಖರೀದಿ ಮಾಡೋದಕ್ಕೆ ಮುನ್ನವೇ ನಾವು ಯೋಚನೆ ಮಾಡಬೇಕಾಗಿತ್ತು, ಎಷ್ಟು ಕೈ ಸುಡಬಹುದು ಅಂತ ಹೇಳಿ. ಏನ್ ಮಾಡೋದು, ಈ ರೀತಿಯಾಗಿ ಆಗೋಯ್ತಲ್ಲ ಅಂತ ಹೇಳಿ ಯೋಚನೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನಿನ್ನೆ 800 ರೂಪಾಯಿ ಇಳಿಕೆ ಕಂಡಿತ್ತು. ಇವತ್ತು ಚಿನ್ನಾಭರಣ ಪ್ರಿಯರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. 10 ಗ್ರಾಂ ಚಿನ್ನಕ್ಕೆ 8,000 ಇಳಿಕೆಯನ್ನ ಕಾಣ್ತಾ ಇದ್ದೇವೆ. ಬೆಳ್ಳಿ ಕೆಜಿಗೆ 25,000 ಇಳಿಕೆಯಾಗಿದೆ. ಚಿನ್ನದ ಬೆಲೆಯಲ್ಲೂ ಕೂಡ ಇಳಿಕೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಸ್ವಲ್ಪ ನಾವು ಚಿನ್ನವನ್ನ ಖರೀದಿ ಮಾಡಬಹುದು ಅಂತ ಹೇಳಿ ಮನಸ್ಸು ಮಾಡಬಹುದು. ಕೆಲ ಜನ ಹೇಳಕ್ಕಾಗಲ್ಲ, ಇದು ಯಾವಾಗ ಬೇಕಾದ್ರೂ ಏರಿಕೆ ಆಗಬಹುದು, ಯಾವಾಗ ಬೇಕಾದ್ರೂ ಇಳಿಕೆ ಆಗಬಹುದು. ಇವತ್ತು ಜನ ಯೋಚನೆ ಮಾಡ್ತಾ ಇರ್ತಾರೆ, 8,000 ಇಳಿಕೆ ಆಗ್ಬಿಟ್ಟಿದೆ, ಈ ಚಿನ್ನದ ಮೇಲೆ ನಾವು ಒಂದಷ್ಟು ಇನ್ವೆಸ್ಟ್ ಮಾಡ್ಬಿಡೋಣ, ಮನೇಲಿ ಒಂದಷ್ಟು ಏನಾದರೂ ಅಲ್ಪ ಸ್ವಲ್ಪ ಕೂಡಿಟ್ಟಿದ್ದಂತಹ ಹಣವನ್ನ ತೆಗೆದುಕೊಂಡು ಹೋಗಿ ಚಿನ್ನವನ್ನ ಖರೀದಿ ಮಾಡೋರು ಕೂಡ ಹೆಚ್ಚಳ ಆಗಬಹುದು. ಅಥವಾ ಈ ಮದುವೆಗಳಿಗೆ ಶಾಪಿಂಗ್ ಮಾಡಬೇಕಾಗಿರುವಂಥವ್ರು ಏನು ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ರೋ ಚಿನ್ನವನ್ನ ಸ್ವಲ್ಪ ದಿನದ ನಂತರ ಪರ್ಚೇಸ್ ಮಾಡೋಣ, ಅಥವಾ ಈ ಬಜೆಟ್ ಮಂಡನೆ ಆಗುತ್ತಲ್ಲ, ಬಜೆಟ್ ಅಲ್ಲಿ ಏನಾದರೂ ನಮಗೆ ಸಹಾಯ ಆಗಬಹುದೇನೋ, ಕಾದು ನೋಡೋಣ ಅಂತ ಹೇಳಿ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಂಥವರು ಈಗ ಸ್ವಲ್ಪ ಚಿನ್ನವನ್ನ ಖರೀದಿ ಮಾಡೋದಕ್ಕೆ ಮನಸ್ಸು ಮಾಡಬಹುದು. ಈ ಮಧ್ಯಮ ವರ್ಗದವರು ಕೂಡ ಯೋಚನೆ ಮಾಡಬೇಕಾಗಿತ್ತು. ಬಡವರು ಬಲ್ಲಿಗರು ಯೋಚನೆ ಮಾಡಬೇಕಾಗಿತ್ತು. ಈ ತಾಳಿ ತೆಗೆದುಕೊಳ್ಳೋ ಬದಲು ಅರಿಶಿನ ದಾರದಲ್ಲೇ ನಾವು ಮದುವೆ ಮಾಡಿಬಿಡೋಣ ಅನ್ನೋಷ್ಟ್ರ ಮಟ್ಟಿಗೆ ಯೋಚನೆ ಮಾಡ್ತಾ ಇದ್ರು. ಪಾಪ ಅಷ್ಟರ ಮಟ್ಟಿಗೆ ಬೆಲೆ ಏರಿಕೆಯಾಗಿತ್ತು. ಯಾರು ಲಕ್ಷ ಹಣ ಕೊಟ್ಟು ಚಿನ್ನ ಖರೀದಿ ಮಾಡ್ತಾರೆ, ನಮ್ಮ ಕೈಲಿ ಇರೋದೇ ಇಷ್ಟು, ನಮ್ಮ ಕೈಲಿ ಆಗೋದೇ ಇಷ್ಟು ಅಂತ ಹೇಳಿ ಒಂದ್ ಕಡೆ ಚಿನ್ನದ ಆಸೆನೇ ಬಿಟ್ಬಿಟ್ಟಿದ್ರು ಜನ. ಈಗ ಸ್ವಲ್ಪ ಇಳಿಕೆ ಕಾಣ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮನಸ್ಸು ಮಾಡಬಹುದೇನೋ, ಒಂದು 3 ಗ್ರಾಂ ತಾಳಿ ತೆಗೆದುಕೊಂಡು ಮದುವೆ ಮಾಡಿಬಿಡೋಣ, ಆಯ್ತು ಇವಾಗ ಹೆಂಗೋ ಇಳಿಕೆ ಆಗ್ಬಿಟ್ಟಿದೆ ಅಂತ ಹೇಳಿ ಇರೋರೇನು, ಅವ್ರಿಗೇನು ತಲೆನೋವೇ ಇಲ್ಲ. ಜಾಸ್ತಿ ಆದ್ರೇನು ಕಡಿಮೆ ಆದ್ರೇನು ತಗೊಳ್ಳೋರು ತಗೋತಾನೆ ಇರ್ತಾರೆ. ಚಿನ್ನವನ್ನ ಪರ್ಚೇಸ್ ಮಾಡಬೇಕು ಅಂತ ಮನ್ಸು ಮಾಡಿದವ್ರು ತೆಗೆದುಕೊಳ್ತಾನೆ ಇರ್ತಾರೆ. ಕೆಲವರು ಸಾಲ ಸೋಲನಾದ್ರೂ ಮಾಡಿ ಚಿನ್ನವನ್ನ ಖರೀದಿ ಮಾಡಿರೋದನ್ನ ಗಮನಿಸಿದ್ದೇವೆ. ಈಗ ಅದೇ ಒಂದು ಮನಸ್ಸನ್ನ ಮಾಡಿದ್ರೂ ಕೂಡ ಯಾವುದೇ ಆಶ್ಚರ್ಯ ಇಲ್ಲ. ಹೇಗಿದ್ರೂ ಕಡಿಮೆ ಆಗಿದೆ, ಈಗ ತಗೊಂಡ್ಬಿಡೋಣ, ಮುಂದಿನ ದಿನಗಳಲ್ಲಿ ಹೆಚ್ಚಳ ಆದ್ರೆ ಅದು ನಮ್ಗೆ ಲಾಭ ಆಗತ್ತೆ ಅನ್ನುವಷ್ಟರ ಮಟ್ಟಿಗೆ ಯೋಚನೆ ಮಾಡಬಹುದು. ಮತ್ತೆ ಈ ನೋಡಿ, ಈ ಗೃಹ ಪ್ರವೇಶ ಮಾಡಬೇಕು ಅಂತಂದ್ರೆ ದೇವರ ಮುಂದೆ ಅಟ್ಲೀಸ್ಟ್ ಒಂದು ಕಳಶದ ಚೊಂಬು, ಬೆಳ್ಳಿ ದೀಪ ಅಥವಾ ಬೆಳ್ಳಿ ಅರಿಶಿನ ಕುಂಕುಮ ಬಟ್ಟಲು ತೆಗೆದುಕೊಳ್ಬೇಕು ಅಂತಂದ್ರೂ ಕೂಡ